ಬೈಕ್ ಚಕ್ ಆಗೈತಿ. ಯಾಕಂದ್ರೆ ಅದು ಪುಣೆ ಅಂತ ಮೆಟ್ರೋ ಸಿಟಿನಾಗ ಕಿಸ್ಕೊ ಮಾಲೂಮ್ ಬೆಳಗ್ಗೆ. ಸೊ ಪುಣೆಗೆ ಹೆಂಗೆ ಬಂದ್ರಿ ನೀವು ಬೆಂಗಳೂರಿಂದ? ಏನು ನಾಚಿಕೆ ಆಗೋದಿಲ್ಲ, ರಾಂಗ್ ವೇ ಬರ್ತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮುದ್ದು ವೀಕ್ಷಕರೇ, ಚಾನಲ್ಗೆ ಹೊಸ್ತಾಗಿದ್ದೀರಿ ಅಂದರೆ 1 ಬಿಟ್ಟು 2 ಬಿಟ್ಟು ಒಂದು 10 ಲಾಂಗ್ ರೋಡ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಲಾಗ್ ಹೆಂಗೈತೆ ನೋಡೋಣ ಅಂತ. ಭಾಳ ದಿನ ಏನು ಇರೋದಿಲ್ಲ, ವಾಪಸ್ ಪುಣೆಗೆ ಹೋಗೋಣ ಅಂತ ನಾಳೆ. ಬಟ್ ಇವತ್ತಿನ ವ್ಲಾಗ್ ಹೆಂಗೈತಿ ನೋಡೋಣ ಅಂತ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ, ಬರ್ರಿ ಇವತ್ತು ಬೈಕ್ ಚಕ್ ಆಗೈತಿ. ಯಾಕಂದ್ರೆ ಫೈನಲಿ ಬೈಕ್ ತೊಳೆಯವ ನಾವು ಮತ್ತೆ ಹಚ್ಚೇನೆ ನೋಡ್ರಿ ಹೆಂಗೆ ಲಕ ಹೊಳ್ಯಾದು. ಮತ್ತೆ ಯಾರು ಹೋಗ್ಯಾರನ್ಪ, ಯಾಕಂದ್ರೆ ಯಾರ ಹೋದಾಗನೇ ಇಲ್ಲ ಇಷ್ಟು ಗಾಡಿ ನಿಂತಿರ್ತಾವ. ಹಿಂದೊಂದು ಹೊಸಾನ ಐತಿ. ಏನು ಮಾರ ಬೈಸ್ ವಾಕಿಂಗ್ ಮಾಡಕ್ಕಂತ ಬಂದ್ರೆ ಯಾರೋ ಹೋಗ್ಯಾರ. ನಡ್ದತ್ ನೋಡ್ರಲ್ಲೇನೋ ಯಪ್ಪ. ನೆಲ್ಲೆ ಸೊಸೈಟಿನಾಗ ಹೋಗಿ ವಾಕಿಂಗ್ ಮಾಡ್ತೀನಿ. ಅಲ್ಲಿ ಒಬ್ರ ಜೊತೆ ಮಾತಾಡಿ ಕನ್ಫರ್ಮ್ ಮಾಡ್ಕೊಂಡೆ. ಒಬ್ರು ಯಾರೋ ಇಲ್ಲಿ ಭೂಮ್ಕರ್ ಚೌಕಿಂದ ಭೂಮ್ಕರ್ ಅವ್ರು ಅವು ಹೋಗ್ಯಾರಂತ. ಸೊ ಬೆಟರ್ ನಾವು ನಮ್ಮ ಸೊಸೈಟಿನಾಗ ಹೋಗಿ ವಾಕ್ ಮಾಡೋಣ ಅಂತ. ಯಪ್ಪ ಮುಂಜಾನೆ ಅದು ಹಿಂಗೆ ಏನಾರ ನೋಡಿ ಮೂಡ್ ಆಫ್ ಆಗಿಬಿಡ್ತದೆ. ಈಗ ನೋಡ್ರಿ ನಮ್ಮ ಸೊಸೈಟಿ ಒಳಗೆ ವಾಕಿಂಗ್ ಬಂದೇನೆ. ಇಲ್ಲೂ ನಮ್ಮದು ಗಾರ್ಡನ್ ಚಲೋ ಐತಿ, ಬಟ್ ಅಲ್ಲಿ ಸ್ವಲ್ಪ ಲಾಂಗ್ ಸ್ಟ್ರೆಚ್ ಸಿಗ್ತದಂತ ಗೌರ್ಮೆಂಟ್ ಇರ್ತದೆ. ಸೊ ಐ ಆಮ್ ಲಕ್ಕಿ ಇನ್ ಆಫ್ ದ್ಯಾಟ್. ಮನೆ ಬಾಜು ಗ್ರೀನ್ ಝೋನ್ ಐತಿ, ರಿವರ್ ಐತಿ. ಅದು ಪುಣೆ ಅಂತ ಮೆಟ್ರೋ ಸಿಟಿನಾಗ. ಆ್ಯಂಡ್ 1 ಕಿಲೋಮೀಟ್ರ್ನಾಗ ಮೆಟ್ರೋ ಸ್ಟೇಷನ್ ಐತಿ. 1 ಕಿಲೋಮೀಟ್ರಲ್ಲಿ ಅರ್ಧ ಕಿಲೋಮೀಟ್ರ್ನಾಗ ಮೆಟ್ರೋ ಸ್ಟೇಷನ್ ಐತಿ. ಆ್ಯಂಡ್ 1 ಕಿಲೋಮೀಟ್ರ್ನಾಗ ಏಷ್ಯಾಸ್ ಲಾರ್ಜೆಸ್ಟ್ ಮಾಲ್ ಐತಿ. ಸೊ ಹಿಂಗೈತೆ ನೋಡ್ರಿ ನಿಮ್ಮ ಅಣ್ಣನ ಕತಿ. ಮಸ್ತ್ ಐತೆ ನಮ್ದು ಇದು ಒಳಗಿನ ಪಾರ್ಕನು. ಈಗ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ನೀರು ತಂಪಿರ್ತಾವೆ ಭಾಳ. ಸೊ ಯಾರಿಗೆ ಗೊತ್ತಿಲ್ಲ, ಇದು ವಿಪ್ರೋ ಸರ್ಕಲ್ ಅಂತಾರೆ ಅಥವಾ ಇನ್ಫೋಸಿಸ್ ಸರ್ಕಲ್ ಅಂತಾರೆ. ನಾನು ಮರ್ತು ಬಿಟ್ಟೇನೆ, ಸಾರಿ. ನಾನು ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳತ್ತೀನಿ, ಹಳೆ ಮಂದಿಗೆ ಗೊತ್ತಿರ್ಬೋದು. ಇದು ನೋಡ್ರಿ, ಇದು ವಿಪ್ರೋ. ಇಲ್ಲೇ ಇಂಟ್ರ್ಯೂ ಕೊಡೋಕೆ ಬಂದಿದ್ದೆ, ಫೇಸ್ ಟು ಫೇಸ್. ಸೆಲೆಕ್ಟು ಆಗಿದ್ದೆ, ಬಟ್ HCL ಜಾಯ್ನ್ ಆಗಿದ್ದೆ ನಾನು. ಇದು ಇನ್ಫೋಸಿಸ್ ಕ್ಯಾಂಪಸ್. गजब शूट करते आ रहे हैं। किसको मालूम पड़ेगा? को पड़ रहा है, तुमको मालूम पड़ रहा है। पहले रील लेगा ना तुम्हारा, इसीलिए है तो किसी को ध्यान ही नहीं रहता। हाँ उतना तो होगा ना, उतना ध्यान किसी को नहीं रहेगा। अभी भीड़ में तुम मोबाइल लेके घूमते हो तभी ध्यान नहीं रहता। इसका कौन वो एक डॉट पे ध्यान देगा? चालू क्या रिकॉर्डिंग? क्या बात कर रहे हो? बढ़िया भाई। कब लिया? अभी 10 दिन हो गए शायद। वैसे बुक करके सिम कार्ड नहीं डाला ना, बुक करके तो 1 महीना हुआ था ऑफिशियल स्टोर से थोड़ा आने के लिए। गजब है, फ्लैगशिप मॉडल है ना। वही है भाई, प्रो मैक्स 2TB लिए 225। अच्छा है वैसे। कितने में बैठा? 225 तो बोरे। ಯಾವ ಊರು ಅಂದರೆ? ಬಾಗಲಕೋಟೆ. ಸೊ ಪುಣೆಗೆ ಹೆಂಗೆ ಬಂದ್ರಿ ನೀವು ಬೆಂಗಳೂರಿಂದ? ಬಂದುಬಿಟ್ರಿ ಒಟ್ಟು? ಇಲ್ರಿ, ನಂದು ಫಸ್ಟ್ ಲೊಕೇಶನ್ ಬೆಂಗಳೂರು ರಿಲೀಸ್ ಇರೋದು. ನನ್ನ ಲಾಸ್ಟ್ ಮೂಮೆಂಟ್ ಅಮರ್ ರಿಲೀಸ್ ಆಗೋ ಟೈಮಿಗೆ. ಬಟ್ ಎಕ್ಸೆಂಚರ್ ಚಲೋ ಐತೆ HCLಗಿಂತ, ಭಾಳ ಚಲೋ ಐತಿ. ಯಾಕಂದ್ರೆ 2 ಕಂಪ್ನಿನೇ ವರ್ಕ್ ಮಾಡ್ಯಾನಲ್ಲ. ನಂಗೆ ಹಂಗೆ ಲೆಕ್ಕ ಹಾಕ್ತಿದ್ರೆ ಎಕ್ಸೆಂಚರ್ದಾಗ 8 ವರ್ಷ ಆಯ್ತು. 3 ವರ್ಷ ಮೊದಲು, ಈಗ 5 ವರ್ಷ. ಆಮೇಲೆ 2 ವರ್ಷ ಕ್ಯಾಬ್ ಜಮಿನಿ, 1 ವರ್ಷ HCL. ಟೋಟಲ್ 11 ವರ್ಷ ಆಯ್ತು. ಈಗ ಸ್ವಿಚ್ ಹೊಡಿಬೇಕು ಅನಿಸ್ತೈತಿ, ಆಮೇಲೆ ಅನಿಸ್ತೈತಿ ಬ್ಯಾಡ್ ಬಿಡಿ, ಯಾಕೆ ಸುಳ್ಳು ಅಂತೇಳಿ. ನಾನು HCL ಜಾಯ್ನ್ ಆಗೋದ್ರೆ ಹಂಗೆ ಅಂದ್ಕೊಂಡಿದ್ದೇನೆ ರೀ. HCL 3 ವರ್ಷ ಆಗಿತ್ತು, ಅದು ಪ್ರಾಜೆಕ್ಟ್ ಬೇರೆ ಕಂಪ್ನಿಗೆ ಅಂತ ಬೇರೆ.
ಆಲ್ರೈಟ್, ಸೊ ಬ್ಯಾಕ್ ಟು ಆಫೀಸ್ ಸ್ಪೇಸ್. ಒಂದು ಹಳೆ ಐ ಡಿ ಕಾರ್ಡ್ದು ಹಂಗೆ ಒಂದು ಪೇಪರ್ ಐತೆ, ಅದನ್ನು ಹಾಕೊಂಡು ಹೋಗೋಣಂತ. ನಾವು ಒಳಗೆ ಬಿಡೋದಿಲ್ಲ, ಆಮೇಲೆ ಅಲ್ಲಿ ಹೋಗಿ ಎಕ್ಸೆಸ್ ಕಾರ್ಡ್ ತೊಗೊಳಕ್ಕೆ ಬರ್ತೈತಿ. ಓ ಮೈ ಗಾಡ್, ಕೈ ನೋಡ್ರಿ ಹೆಂಗೆ ಕೆಂಪಕ್ಕ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಮೆಟ್ರೋ ವರ್ಕ್. ಇಲ್ಲೇ ಒಂದೇ ಸಲ ಟ್ರೈನ್ ನೋಡಿದ್ದೆ ನಾನು, ಆ್ಯಕ್ಚುಲಿ ಸ್ಟಾರ್ಟ್ ಆಗಿತ್ತು ಇಲ್ಲ ಗೊತ್ತಿಲ್ಲ, ಬಟ್ ನೋಡೇನು ಒಂದು ಸಲ ಇಲ್ಲಿ ಮಟ್ಟ ಬಂದಿದ್ದು ಟ್ರೈನ್. ಇದು ನೋಡ್ರಿ, ನಾವು ಆಟ್ ಟೈಮ್ ಹೊಂಟೀನಿ, ಆ್ಯಕ್ಚುಲಿ 2 ಗಂಟೆ ಆಗೈತಿ, ಹೀಗಾಗಿ ಟ್ರಾಫಿಕ್ ಇರೋದಿಲ್ಲ. ಅದೇ ಮಾರ್ನಿಂಗ್ 9-10 ಗಂಟೆಗೆ ಹೋದ್ನೆ ಅಥವಾ ಸಂಜೆ 5-6 ಗಂಟೆಗೆ ಬಂದು ನಾನು ಹೆವಿ ಟ್ರಾಫಿಕ್ ಇರ್ತೈತೆ. ಸೊ ಮಧ್ಯಾಹ್ನ ಹೋಗಿ 1 ತಾಸು ಕುಂತು ಎಲ್ಲರಿಗೂ ನಮಸ್ಕಾರ ಹೇಳಿ ಸ್ವೈಪ್ ಮಾಡಿ ಬಂದುಬಿಟ್ರೆ ಕೆಲಸ ಮುಗೀತು. ಫುಲ್ ಮಳೆ ಅಂತೂ ಬರಂಗಾಗೈತೆ ಹೆವಿ. ಏನಿಲ್ಲ ಅಂದ ಇವ್ ನೋಡ್ರಿ, ಅದ ಹಿಂಗೆ ರಾಂಗ್ ವೇ ಬರ್ತಾರೆ, ಏನು ನಾಚಿಕೆ ಆಗೋದಿಲ್ಲ, ರಾಂಗ್ ವೇ ಬರ್ತೀವಿ. ಟೆಂಪ್ರರಿ ಐ ಡಿ ಕಾರ್ಡ್ ಒಂದು ಮಾಡಿಸ್ಕೋಬೇಕು. ಅದು ಎಲ್ಲಿ ಬೆಳಗಾವಿಗೆ ಬಿಟ್ಟು ಬಂದೇನೋ, ಎಲ್ಲಿ ಕಳ್ಕೊಂಡೇನೋ ಏನೋ ಗೊತ್ತಿಲ್ಲ. ಬರ್ರಿ ಎಲ್ಲ ಅರ್ಬಿ ವಾಶ್ ಮಾಡೋಣಂತೀಗ. ಇವೆಲ್ಲ ಜೀವನದೇನು ವಾಶ್ ಮಾಡೋದು ಬೇಡ, ಉಳಿದು ನನ್ನ ಮೇಲೆ ಏನದಾವಲ್ಲ ಒಂದು ಸಲ ವಾಶ್ ಮಾಡಿ ಇಟ್ಕೊಂಬಿಡೋಣಂತ. ಇದಂತರೂ ವಾಶ್ಡ್ ಐತಿ, ಇದು ವಾಶ್ಡ್ ಐತಿ, ಇದು. ಸೊ ಪಟ್ ವಾಶ್ ಮಾಡಿ. ಇಲ್ಲೇನು ಡ್ರಯರ್ ಐತಲ್ಲ, ಇಲ್ಲಿ ಡ್ರಯರ್ ಇದ್ದಕ್ಕೆ ಟೆನ್ಷನ್ ಆಗಿಲ್ರಿ. 1 ತಾಸ್ನಾಗ ಲಿಟ್ರಲಿ ಅರ್ಬಿ ಫುಲ್ ಕ್ಲೀನಾಗಿ ಕಬರ್ಡ್ ಡ್ರೈ ಆಗ್ತಾವೆ. ಬರೀ ತೊಗೊಳೋದೈತಿ, ಕಪಾಟ್ನಾಗ ಇಡೋದೈತಿ. ಸೊ ಬರ್ರಿ ಪಟ ಅರ್ಬಿ ವಾಶ್ ಮಾಡ್ಕೊಳ್ಳೋಣ ಅಂತ. ಸೊ ನಿಮ್ಮ ಅಣ್ಣ ಒಬ್ಬ ಇದ್ದ ಅಂದ್ರೆ ರುಟೀನ್ ಬೇರೆ ಆಕತಿ, ಐಶ್ವರ್ಯ ಜೊತೆ ಇದ್ರೆ ಬೇರೆ ಆಕತಿ, ಮತ್ತು ಮಮ್ಮಿ ಅಪ್ಪನ ಜೊತೆ ಇದ್ರೆ ಬೇರೆ ಆಕತಿ. ಸೊ ರುಟೀನ್ ಬೇರೆ ಅಡ್ಜಸ್ಟ್ ಹಾಕೋತಿರ್ತಾನೆ. ಈಗ ನೋಡ್ರಿ ಅರ್ಬಿ ವಾಶ್ ಮಾಡಿ ಆಬ್ವಿಯಸ್ಲಿ 1 ದಿವ್ಸಕ್ಕೆ ಅದು ಯಾವುದೋ ಪ್ರಾಂಟೋ ಅಂತ ಆ್ಯಪ್ ಐತೆ, ಅದು ನಾಳೆ ಬುಕ್ ಮಾಡೀನಿ. ಬಟ್ ಇವತ್ತಿಗೆ ಅರ್ಬಿ ವಾಶ್ ಮಾಡಿ ಆಮೇಲೆ ಎಲ್ಲ ಬಾಂಡೆ ತಿಕ್ಕೊಂಡು ಎಗ್ ಬಾಯ್ಲ್ ಮಾಡೋಕೆ ಇಟ್ಟೇನಿ. ಸೊ ಜಳಕ ಮಾಡಿ ಪಟ ರೆಡಿಯಾಗಿ ಸಿಗ್ತೇನೆ ನಿಮ್ಗೆ. ಹೆಲ್ತಿಗೆ ಚಲೋ ಕೆಟ್ಟ ಗೊತ್ತಿಲ್ಲ, ಬಟ್ ಕಂಡೀಷ್ನರ್ ಹಾಕಿದ್ರಂತೂ ಭಾರಿ ಮಸ್ತ್ ಫೀಲ್ ಆಗ್ತೈತಿ. ಸೊ ಇನ್ನು ಫುಲ್ ಅಂತೂ ಮಾಡೇನೀಗ ಪಟ ಇದನ್ನು ಹಾಕಿ ಇವಾಗ ಯಾಕೆ ಇಡೋಣ ಅಂತ ನೋಡ್ರಿ. ಇದು ವಾಶ್ ಆಗತ್ತಿಲ್ಲ, 25 ಮಿನಿಟ್ಸ್ ವಾಶ್ ಆಕತಿ, ಅಂದರೆ ಇನ್ನೂ ಉಳ್ದೈತಿ. ಆಮೇಲೆ ತೆಗೆದು ಮ್ಯಾಲೆ 30 ಮಿನಿಟ್ಸ್ ಹಾಕ್ಬಿಟ್ಟು ಕಂಪ್ಲೀಟ್ ಡ್ರೈ ಈಶ್ವರ್. ಇದು LGದು ಐತಿ. ಹಳೆ ಸಬ್ಸ್ಕ್ರೈಬರ್ಸ್ ಗೊತ್ತಿರ್ತೈತೆ, ಹೊಸ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ. ಆ್ಯಂಡ್ ಇದು IFB ಐತಿ. ಓಕೆ, ಹೊರಗೆ ನೋಡ್ಬೋದು ನೀವು ಎಷ್ಟು ಕ್ರೇಜಿ ಮಾಡಾಗೈತಿ, ಬಟ್ ಇಟ್ ಡಸಂಟ್ ಮ್ಯಾಟರ್. ಇದು ಪಟ್ ಒಣಗಿಸ್ಬಿಡ್ತೈತೆ. ಆಮೇಲೆ ಪುಣಾನಾಗ ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಆಕತ್ತೆ, ಯಾಕಂದ್ರೆ ಇಲ್ಲಿ ಕರೆಂಟ್ ಬಿಲ್ ಎಲ್ಲ ಭಾಳ ಕಾಸ್ಟ್ಲಿ ಐತಿ. ಬಟ್ ಬೆಳಗಾವ್ ಅಂತ ಊರಾಗ ಬೆಸ್ಟ್ ಐತ್ರಿ, ಅಲ್ಲೆಲ್ಲ ಕರೆಂಟದ್ದು ಅಷ್ಟು ಕಾಸ್ಟ್ಲಿ ಇಲ್ಲ. ಸೊ ಯೂಸ್ ಮಾಡ್ಕೋಬೋದು. ನಮ್ಮ ಕರ್ನಾಟಕದಾಗ ಚಲೋ ಐತಿ ಯೂಸ್ ಮಾಡೋಕ್ಕೆ. ಸೊ ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್ ಫಾರ್ ಟುಡೇ. ಇದು ಆ್ಯಕ್ಚುಲಿ ಹೋಲ್ ವೀಟ್ ಬನ್ ಐತಿ, ಅಷ್ಟು ರುಚಿ ಇರೋದಿಲ್ಲ, ಬಟ್ ತಿನ್ನೋಣಂತ. ಬಟರ್, 2 whole eggs ಆ್ಯಂಡ್ ಯಮಿ ಟೀ. ಸೆಮಿ ಹೆಲ್ದಿ ಬ್ರೇಕ್ಫಾಸ್ಟ್. ಬ್ಲ್ಯಾಂಡ್ ಎಗ್ ತಿಂದು ಬೋರ್ ಆಗಿತ್ತು, ಅದಕ್ಕೆ ಸ್ವಲ್ಪ ವಿವಾದವ್ರದ್ದು ಸ್ವೀಟ್ ಚಿಲ್ಲಿ, ಆಮೇಲೆ ಇದು ಆನಿಯನ್ ಸಾಸ್ ಒಂದೊಂದು ಹನಿ ಹಾಕ್ಕೊಂಡು ತಿಂದ್ರೆ ರುಚಿ ಹತ್ತತ್ತೆ. ಯಾಕೆ ಬರವಲ್ತ, ಹಿಂಗಾಗಿ ಕಿಚನ್ನೇ ಬಂದೇನೆ. ಬರ್ರಿ ಒಂಚೂರು ಸ್ವೀಟ್ ಆನಿಯನ್ ಹಾಕ್ಕೊಂಡು ಅಂತ ಇಷ್ಟ, ಒಂದೊಂದು ಹನಿ. ಆಲ್ರೈಟ್, ಬರ್ರಿ 1 ಪೀಸ್ ಎಗ್ ತಿಂದು ನೋಡೋಣ ಅಂತ ಹೆಂಗೆ ಹತ್ತತಿ, ಸ್ವಲ್ಪ ಏನಾರ ಚೇಂಜ್ ಹತ್ತತ್ತ. ಫಾರ್ ಬೆಟರ್ ದ್ಯಾನ್ ಈಟಿಂಗ್ ಬ್ಲ್ಯಾಂಡ್ ಎಗ್ಸ್. ಅದು ಭಾಳ ಹಾಕಿಲ್ಲ, ನಾನು ಒಂದೊಂದು ಹನಿ ಹಾಕೇನೆ.
ನಾಟ್ ಬ್ಯಾಡ್. ಎಷ್ಟು ಫಾಸ್ಟ್ ಟೈಮ್ ಹೋಗಂತ ಹೇಳ್ತೇನೆ ನಿಮ್ಗೆ. ಯಪ್ಪ ಒಳ್ಳೆ ನಾನು ನೋಡ್ತಾ ಯಾವಾಗ 4 ಗಂಟೆ ಆದ ಗೊತ್ತಾಗಲಿಲ್ಲ ರೀ. ಸೊ ಇವತ್ತು ಆಫೀಸ್ಗೆ ಹೊಂಟಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಿ. ನಾಳೆ ಆಫೀಸ್ಗೆ ಹೋಗೋಣಂತ. ಸೊ ಈಗ ನಾನು ಏನು ಮಾಡ್ಕೊಳತ್ತೇನೆ ಅಂತಂದ್ರೆ, ಭಾಳ ದಿನ ಆಗಿತ್ತು ಇದನ್ನು, ಲಿಟ್ರಲಿ ಎಷ್ಟು ದಿನ ಆಗಿತ್ತು. ವೀಟ್ ಮ್ಯಾಗಿ ಅಂತ, ದೇವರಾಣೆಗೂ ನನಗೆ ಗೊತ್ತಿಲ್ಲ ಇದ್ರಾಗ ಎಷ್ಟು ಗೋಧಿ ಇಟ್ಟಿರ್ತೋ ಎಷ್ಟು ಮೈದಾ ಇರ್ತೋ, ಬಟ್ ಲೆಟ್ಸ್ ಸಿ. ಸೊ ಬರ್ರಿ ಇದನ್ನು ಮ್ಯಾಗಿ ಮಾಡಿಕೊಂಡು ಮತ್ತೊಂದು ಕಾಲ್ ಐತಿ, ಆ ಕಾಲ್ನಾಗ ಹೋಗೋಣ ಅಂತ. ಬರ್ರಿ ನಮ್ಮ ವೀಟ್ ಮ್ಯಾಗಿ ರೆಡಿ ಆಗೋ ಮಟ್ಟ ನಾವು ಒಂದು ಕಾಲ್ ಮುಗಿಸ್ಕೊಂಡು ಬರೋಣ ಅಂತ. ಆ್ಯಕ್ಚುಲಿ ನನಗೆ ಹಿಂಗೆ ಹೆಕ್ಟಿಕ್ಕಾಗಿ ವರ್ಕ್ ಮಾಡೋಕೆ ಭಾಳ ಲೈಕ್ ಆಗ್ತೈತಿ. ಬಟ್ ಅವಾಗವಾಗ ಯಾವಾಗಾರ ಒಮ್ಮೆ ಸ್ವಲ್ಪ ಏನಂತಾರೆ ಅದಕ್ಕೆ ತ್ರಾಸನ ಹೋಗಿರ್ತೀನಿ. ಬಟ್ ಯೂಶ್ವಲಿ ಐ ಲವ್ ದಿಸ್ ಮ್ಯಾನ್, ಐ ಲವ್ ದಿಸ್. ಆಲ್ ರೈಟ್, ಸೊ ಲೆಟ್ಸ್ ಈಟ್ ಸಮ್ ಯಮ್ಮಿ ಕ್ರೇಮಿ ಮ್ಯಾಗಿ. ಐ ಆಮ್ ಎಕ್ಸೈಟೆಡ್. ಆ್ಯಕ್ಚುಲಿ ಐ ಆಮ್ ರಿಯಲಿ ಸಾರಿ ಗೈಸ್, ಇದು ಬಂದಾಗೈತಿ. ಇದು ಆ್ಯಕ್ಚುಲಿ ಇದು ಬಂದಾಗೈತಿ ಆ್ಯಂಡ್ ನಂದು ನಡೆದೈತಿ ದಿ ನೆಕ್ಸ್ಟ್ ಡೇ. ಆಲ್ ರೈಟ್, ಸೊ ಇದು ಪ್ರಾಂಟೋದ ಸರ್ವಿಸ್ನಾಗ ಭಾರಿ ಲೈಕ್ ಆತ್ರಿ. ಆ್ಯಕ್ಚುಲಿ ಇದು ಬ್ರ್ಯಾಂಡಿಲಲ್ಲ, ನಾನು ಜೆನ್ಯೂನ್ಲಿ ಹೇಳತ್ತೇನೆ, ಯಾಕಂದ್ರೆ ನನಗೆ ಹೆಲ್ಪ್ ಆಯ್ತು, ನಿಮಗೂ ಹೆಲ್ಪ್ ಆಗ್ಬೋದೇನೋ. ಮನಿ ನೋಡ್ರಿ ಎಷ್ಟು ಚಕ 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 ಆಗೈತೆ. ಓಹೋ ನೋಡ್ತೀರಾ ಅದನ್ನು ಎಲ್ಲ ಫುಲ್ ಕ್ಲೀನ್ ಆಯ್ತು. 2 ತಾಸು ನನಗೆ ಅದು ಗೊತ್ತಿರಲಿಲ್ಲ, ನಾವು ಅವ್ರನ್ನ ಅವರ್ಲಿ ಬೇಸಿಸ್ ಮ್ಯಾಗ ಬುಕ್ ಮಾಡಿ ಏನೋ ವರ್ಕ್ ಮಾಡಿಸ್ಕೋಬೋದಂತೆ. ಸೊ ನಾನು ಬಾಂಡೆ, ಆಮೇಲೆ ನೆಲ ಕಸ ಡಸ್ಟಿಂಗ್, ಆಮೇಲೆ ಮತ್ತೇನದು ವಾಶ್ರೂಮ್ ಕ್ಲೀನಿಂಗ್ ಎಲ್ಲ ಸಪ್ರೇಟ್ ಬುಕ್ ಮಾಡಿದ್ದೆ. ಬಟ್ ಎನಿವೇಸ್ ಎಲ್ಲ ಕೂಡ 2 hours ಇರ್ತದೆ, 1.5 ತಾಸನ್ನ ಮುಗಿಸಿದ್ಲು. ಲಾಸ್ಟಿಗೆ ಹೇಳಿದೆ ನಾನು ಬಾಂಡೆನೂ ಹಾಕಿ ಹೋಗಂತ, ಹಾಕಿದ್ಲು. 1-2 ಗ್ಲಾಸ್ ಹೊಲಸಾಗಿದ್ದು ತೊಳೆದ್ಲು. ಬಾಲ್ಕನಿ ಒಂದು ಸ್ವಲ್ಪ ಒರೆಸ ಅಂತಂದೆ ಮಾಡಿದ್ಲು. ಖುಷಿ ಆಯ್ತು ನನಗೆ. ಅಷ್ಟೆಲ್ಲ ಅರ್ಬನ್ ಕ್ಲ್ಯಾಬ್ದವ್ರು ಮೋಸ್ಟ್ಲಿ ಮುಚ್ಕೊಂಡು ಹೋಗ್ತಾರೆ. ಅರ್ಬನ್ ಕ್ಲ್ಯಾಬ್ ಅಲ್ಲ, ಹಾಂ ತೋರಿಸ್ತೇನೆ ಬರ್ರಿ ನಿಮ್ಗೆ. ಫುಲ್ ಇದು ಎಲ್ಲ ಕ್ಲೀನಿಂಗ್ ಮಾಡಿ, ಇದು ಎಲ್ಲ ಕ್ಲೀನಿಂಗ್ ಮಾಡಿ, ಇದು ಎಲ್ಲ ಮಾಡಿ ವಾ ಕ್ಯಾ ಬಾತ್ ನೈಸ್. ಸೊ ಬರ್ರಿ ಈಗ ನಾವು ಏನು ಮಾಡೋಣ ಅಂದ್ರೆ, ನಾವು ಹೋಗಿ ಪಟ ಒಂದು ಸ್ವಲ್ಪ ಏನಾರ ಲಂಚ್ ಮಾಡ್ಕೊಳ್ಳೋಣ ಅಂತ. ಈಗ ಲಂಚ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ. ಸೊ ಇಡ್ಲಿ ಐತೆ, ಮುಂಜಾನೆ ಇಡ್ಲಿ ತಿಂದೇನೆ. ನೂಡಲ್ಸ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ, ನೂಡಲ್ಸ್ ಮಾಡ್ಕೊಂಡು. ಸೊ ಇದನ್ನು ಹೆಂಗೆ ಮಾಡೋದು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ಕೊಳತ್ತೇನೆ. ಆ್ಯಂಡ್ ಅರ್ಬಿನೂ ಒಗ್ಯಾಕೆ ಹಾಕಿ ಡ್ರೈ ಮಾಡೋಕೆ ಹಾಕಿದ್ದೆ, ಅವು ಡ್ರೈ ಆಗ್ಯಾವ. ಸೊ ಮನಿನೂ ಚಕ ಆಗೈತಿ. ಇದಿಷ್ಟು ಹೊಂದಿಸ್ಬೇಕು ನಾ ಮತ್ತೆ ಬೆಳಗಾವ್ ಹೋಗೋದ್ರಾಗ. ಮಸ್ತ್ ಈಗ ಡ್ರೈ ಮಾಡ್ಕೊಳ್ಳೋಣಂತ. ಆ್ಯಕ್ಚುಲಿ ಇನ್ನೊಂದು ಲಫಡ ಅಂತ ಹೇಳ್ತೀನಿ ನಿಮ್ಗೆ ತಡೀರಿ. ಏನಾತಂದ್ರೆ ಈ ನಮ್ಮಲ್ಲಿ ಸೊಸೈಟಿನಾಗ ಏನು ಮಾಡ್ಯಾರ್ರಿ, ನೀರು ಎಷ್ಟು 12ರಿಂದ 5 12ರಿಂದ 6 ಬಂದ್ ಮಾಡಿರ್ತಾರೆ. ಯಾಕಂದ್ರೆ ನಮ್ಮ ಸೊಸೈಟಿನಾಗ 10 ವರ್ಷದಿಂದ ಎಂದೂ ನೀರಿನ ಪ್ರಾಬ್ಲಮ್ ಬಂದಿಲ್ಲ. ಯಾಕಂದ್ರೆ ಹಿಂದೆ ನದಿ ಐತಿ, ಬೋರ್ ಐತಿ, ಆಮೇಲೆ ಕಾರ್ಪೊರೇಷನ್ ನೀರು ಎಲ್ಲ ಒಟ್ಟು. ಬಟ್ ಈ ಸಲ ಸ್ವಲ್ಪ ಬರಗಾಲ ಬಿದ್ದಿರೋದ್ರಿಂದ ಟ್ಯಾಂಕರ್ದು ಭಾಳ ಹಾಕ್ಸೋದಾಗೈತಿ. ಬಟ್ ಎನಿವೇಸ್ ಏನಾಯ್ತಂದ್ರೆ ಇದ್ದಿದ್ದಿಲ್ಲ, ನಾ ಏನು ಐಡಿಯಾ ಮಾಡಿದೆ ಗೊತ್ತೈತಿ, ತೋರಿಸ್ಬೇಕಂದೆ. ಬಟ್ ವರ್ಕ್ನಾಗ ಬ್ಯುಸಿ ಆದ. ನಾನು ಏನು ಮಾಡಿದೆ ಅಂದ್ರೆ ಎಲ್ಲ ಬಾಂಡೆ ಪಟ ಇಲ್ಲಿ ಆ್ಯಕ್ಚುಲಿ ಗ್ರೂಪ್ದಾಗ ಹಾಕಿದೆ ಮೆಸೇಜ್. ಒಬ್ಬರು ಕೇಳಲಿಲ್ಲ ಏನು ಮಾಡ್ತೀರಿ. ಸೊ ಅದಕ್ಕೆ ಏನು ಮಾಡಿದೆ, ಎಲ್ಲ ಬಾಂಡೆ ತುಂಬಿಟ್ಟೆ, ಅಲ್ಲಿ ಬಕೆಟ್ ತುಂಬಿಟ್ಟೆ, ಆಮೇಲೆ ಅದು ನೆಲ ಒರೆಸೋ ಇದಿರ್ತದೆ ಅದನ್ನು ತುಂಬಿಟ್ಟೆ. ಸೊ ಅಷ್ಟು ನೀರಿನಾಗ ಎಲ್ಲ ಕ್ಲೀನ್ ಮಾಡಿ ಓದ್ಲಿಕ್ಕೆ. ಇದು ಹೆಂಗೈತೆ ಗೊತ್ತಿಲ್ಲ ನನಗೆ, ಗೋಚೂಜಾಂಗ್ ಸಾಸ್ ಅಂತಾರೆ. ನಮ್ಮ ಇಂಡಿಯನ್ ಗೋಚೂಜಾಂಗ್ ಹೆಂಗಿರ್ತಾವೆ. ಗಂಟೆ ಇಷ್ಟ ಆಗಿಲ್ಲ ರೀ, ಇದು ಬಂದಾಗೈತೆ. ಗಂಟೆ 8:20 ಆಗೈತಿ. ಹೌದು, ಆ್ಯಕ್ಚುಲಿ ಈಗ ಆಫೀಸ್ಗೆ ಹೊಂಟೆ ನಾನು, ಯಾಕಂದ್ರೆ ಸ್ವೈಪ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಬರ್ರಿ ಹೋಗಿ ಬರೋಣ ಅಂತ. ಇವತ್ತಿನ ಡೇ ಭಾಳ ಹೆಕ್ಟಿಕ್ ಇತ್ತು. ಮಧ್ಯಾಹ್ನ 1 ತಾಸು ಲಂಚ್ ಬ್ರೇಕ್ನಾಗ ಹೋಗಿ ಬಂದ್ರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸಾಧ್ಯ ಆಗಲಿಲ್ಲ. ಬಟ್ ಬರ್ರಿ ಈಗ ಹೋಗಿ ಬರೋಣ ಅಂತ. ರೈಟ್, ಆಫೀಸ್ ಬರೋದ್ರೆ ಪೂರ್ತಿ ತೋರಿಸ್ಕೊಂಬಂದುಬಿಟ್ಟೆ. ಥ್ಯಾಂಕ್ ಗಾಡ್ ಒಂದು ಎಕ್ಸ್ಟ್ರಾ ಶರ್ಟ್ ಇಟ್ಕೊಂಬಂದಿನ ಬ್ಯಾಗ್ನಾಗ. ಸೊ 1 ತಾಸು ಕೊಡೋಣಂತ. ಸೊ ವರ್ಕ್ ಮಾಡಿ ಮನೆಗೆ ಹೋಯ್ತಾ ಇರೋಣ ಅಂತ. ಕಂಟಿನ್ಯೂಸ್ಲಿ ಮಳೆ ಬರತೈತಿ, ಹೆಂಗೆ ಮನೆಗೆ ಹೋಗಲಿ ಅಂತ ಯೋಚನೆ ಮಾಡತ್ತ. ನೋಡ್ರಿ ಕಾಣುತ್ತೆ ಮಳೆ ನಿಮ್ಗೆ. ಶೇ ಮಾರಾಯ.